Hello everyone, Elrigu Namaskara, welcome back. In today's video, we are going to talk about paper evaluation for second PUC. So, ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರೋ ಹಾಗೆ ನಾವು ಸೆಕೆಂಡ್ PUC ಎಕ್ಸಾಮಿನೇಷನ್ಸ್ ಗಳ ಪೇಪರ್ ಕರೆಕ್ಷನ್ ಯಾವ ಥರ ನಡೆಯುತ್ತೆ, ಪ್ರಕ್ರಿಯೆ ಹೇಗಿರುತ್ತೆ, ಅದೇ ರೀತಿ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ವಿಡಿಯೋ ಡೆಫಿನೆಟ್ಲಿ ಸ್ವಲ್ಪ ಲೆಂದಿ ಆಗಬಹುದು. ಐ ವಿಲ್ ಟ್ರೈ ಟು ಕೀಪ್ ಇಟ್ ಶಾರ್ಟ್, ಬಟ್ ಇಟ್ ಮೈಟ್ ಟೇಕ್ ಅ ಲಿಟಲ್ ಟೈಮ್. ಸೊ ವಿಡಿಯೋ ತುಂಬ ಲೆಂದಿ ಆಗಿದ್ರೂ ಕೂಡ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ಇನ್ ದಿಸ್. ಸೊ ಪ್ಲೀಸ್ ಡು ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್. ಈಗಾಗಲೇ ನಿಮ್ಮ ಎಕ್ಸಾಮಿನೇಷನ್ಸ್ಗಳು ಮುಕ್ತಾಯಗೊಂಡಿವೆ, ಎಲ್ಲ ವಿಷಯಗಳ ಎಕ್ಸಾಮಿನೇಷನ್ಸ್ಗಳು ಮುಕ್ತಾಯಗೊಂಡಿವೆ. ಇನ್ನೇನು 1 ವೀಕ್ ಒಳಗೆ ಲೆಕ್ಚರರ್ಸ್ಗಳಿಗೆ ಇವ್ಯಾಲ್ಯೂಯೇಷನ್ ಆರ್ಡರ್ ಬರ್ಬೋದು ಟು ದ ಕಾಲೇಜ್. ಸೊ ನಂತರ ಅವರು ಇವ್ಯಾಲ್ಯೂಯೇಷನ್ ಸೆಂಟರಿಗೆ ರಿಪೋರ್ಟ್ ಆಗುವಂಥದ್ದು ಮತ್ತು ಅಲ್ಲಿ ಪೇಪರ್ ಕರೆಕ್ಷನ್ ಅನ್ನು ಸ್ಟಾರ್ಟ್ ಮಾಡುವಂಥದ್ದು. ಸೊ ಇಟ್ ಮೈ ಟೇಕ್ ಐ ಥಿಂಕ್ ಅ ವೀಕ್. ಸೊ 1 ವೀಕ್ ಒಳಗೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ಬೋದು. ಈಗ ಮಕ್ಕಳಿಗಿರುವ ಎರಡು ಮುಖ್ಯ ಪ್ರಶ್ನೆಗಳು ಏನಂತ ಹೇಳಿದ್ರೆ, ಒಂದು ವಿಚ್ ಯೂಶುವಲಿ ಮೈ ಸ್ಟೂಡೆಂಟ್ಸ್ ಆಸ್ಕ್ ಟು ಮೀ is that whether the evaluation is going to be very liberal or whether it is going to be very strict ಅಂತ. ಸೊ ತುಂಬ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಅನ್ನ ಮಾಡ್ತಾರಾ, ನಮಗೆ ಮಾರ್ಕ್ಸೇ ಕೊಡೋದಿಲ್ವಾ, ಅದೇ ರೀತಿ ತುಂಬ ಲಿಬರಲ್ ಆಗಿ ಮಾಡ್ತಾರಾ, ನಾವು ಸುಲಭವಾಗಿ ಪಾಸ್ ಆಗ್ಬೋದಾ ಅನ್ನೋದು. ಸೊ ದಿಸ್ ಇಸ್ ಒನ್ ಕ್ವೆಶನ್. ಅನದರ್ ಥಿಂಗ್ ಇಸ್ ವೆನ್ ವಿಲ್ ಬಿ ಆ ರಿಸಲ್ಟ್. ಸೊ ರಿಸಲ್ಟ್ ಯಾವಾಗಿರುತ್ತೆ? ಸಿ ಇಟ್ ಇಸ್ ನಾಟ್ ವೆರಿ ಈಸಿ ಟು ಗಿವ್ ಯು ರಿಸಲ್ಟ್ ಲೈಕ್ ದಿಸ್. ಎಷ್ಟು ಬೇಗ ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಎಕ್ಸಾಮಿನೇಷನ್ ಮುಗಿದಿದೆ, 1 ವಾರದೊಳಗೆ ರಿಸಲ್ಟ್ ಬರ್ತದೆ ಅಂತ ವೆಯ್ಟ್ ಮಾಡೋದು ಇಟ್ಸ್ ನಾಟ್ ಪಾಸಿಬಲ್. ಸೊ ಇಟ್ ವಿಲ್ ಟೇಕ್ ಟೈಮ್, ಇವ್ಯಾಲ್ಯೂಯೇಷನ್ ವಿಲ್ ಟೇಕ್ ಟೈಮ್. ಒಂದೊಂದು ವಿಷಯಕ್ಕೂ ಕೂಡ ಅಟ್ಲೀಸ್ಟ್ 12 to 15 ಡೇಸ್ ಬೇಕಾಗುತ್ತೆ. ಎಸ್ಪೆಷಲಿ ದ ಪ್ರಾಕ್ಟಿಕಲ್ ಪೇಪರ್ಸ್, ಅಕೌಂಟೆನ್ಸಿ ಮತ್ತು ಇಂಗ್ಲಿಷ್, ಬಿಕಾಸ್ ಇಂಗ್ಲಿಷ್ ಈಸ್ ಅ ಕಂಪಲ್ಸರಿ ಸಬ್ಜೆಕ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಅಲ್ವಾ. ಕನ್ನಡ, ಹಿಂದಿ, ಸಂಸ್ಕೃತ ಇವ್ಯಾಲ್ಯೂಯೇಷನ್ ಒಂದು ಸ್ವಲ್ಪ ಬೇಗ ಮುಗಿಬಹುದು. ಬಟ್ ಇಂಗ್ಲಿಷ್ ಆ್ಯಂಡ್ ಪ್ರಾಕ್ಟಿಕಲ್ ಪೇಪರ್ಸ್, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಅಥವಾ ಸೈನ್ಸ್ ಸಬ್ಜೆಕ್ಟ್ಗಳಾಗಿರ್ಬೋದು, ಸೊ ಇವುಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಇವ್ಯಾಲ್ಯೂಯೇಷನ್ ಆದ ನಂತರ ಅದನ್ನು ಆ ಮಾರ್ಕ್ಸ್ ಅನ್ನು ಅಪ್ಲೋಡ್ ಮಾಡುವಂಥದ್ದು, ವೆಬ್ಸೈಟಿನಲ್ಲಿ ನಿಮ್ಮ ರಿಸಲ್ಟ್ ಅನ್ನು ಬಿಡುವಂಥದ್ದು, ದೇರ್ ಇಸ್ ಅ ದಟ್ ಆಲ್ ವಿಲ್ ಟೇಕ್ ಅ ಲಿಟಲ್ ಟೈಮ್. ಸೊ ಹಾಗಾಗಿ ಐ ಫೀಲ್ ದಟ್ ನೀವು ನಿಮ್ಮ ರಿಸಲ್ಟ್ ಅನ್ನ ಸಮ್ವೇರ್ ಇನ್ ದ ಮಂತ್ ಆಫ್ ಜೂನ್, ಸೊ ಜೂನ್ 15 to 2023 ಆ ಡೇಟ್ಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನನಗೆ. ಟಾಕ್ ಅಬೌಟ್ ದ ಇವ್ಯಾಲ್ಯೂಯೇಷನ್ ಪ್ರಾಸೆಸ್. ಸೊ ಆಲ್ರೆಡಿ ನಾನು ಹೇಳಿದಾಗೆ ನಿಮ್ಮ ಎಕ್ಸಾಮಿನೇಷನ್ ಮುಗ್ದ ಒಂದು ವಾರದೊಳಗೆ ಲೆಕ್ಚರರ್ಸ್ಗೆ PU ಡಿಪಾರ್ಟ್ಮೆಂಟಿಂದ ಇವ್ಯಾಲ್ಯೂಯೇಷನ್ ಆರ್ಡರ್ ಬರುತ್ತೆ. ಸೊ ದಟ್ ವಿಲ್ ಬಿ ಮೇಲ್ಡ್ ಟು ದ ಕಾಲೇಜ್ ಇಟ್ಸೆಲ್ಫ್. ಕಾಲೇಜ್ಗೆ ಇವ್ಯಾಲ್ಯೂಯೇಷನ್ ಆರ್ಡರ್ ಬರುತ್ತೆ. ನಂತರ ಅವರು ಯಾರಿಗೆಲ್ಲ ವ್ಯಾಲ್ಯೂಯೇಷನ್ ಡ್ಯೂಟಿ ಹಾಕಿದ್ದಾರೆ ಆ ಲೆಕ್ಚರರ್ಸ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಆ್ಯಂಡ್ ದೆನ್ ದೇ ವಿಲ್ ರಿಪೋರ್ಟ್ ಟು ಡ್ಯೂಟಿ. ಯಾವ ಸೆಂಟರಲ್ಲಿ, ಕೆಲವೊಂದು ಸೆಂಟರ್ಸ್ ಅಂತ ಇರುತ್ತೆ, ಸೊ ಆ ಸೆಂಟರ್ಗಳಲ್ಲಿ ಮಾತ್ರ ಇವ್ಯಾಲ್ಯೂಯೇಷನ್ ನಡೆಯುವಂಥದ್ದು. ಸೊ ಆ ಸೆಂಟರ್ಗಳಿಗೆ ನಾವು ರಿಪೋರ್ಟ್ ಆಗುವಂಥದ್ದು ಮತ್ತು ವ್ಯಾಲ್ಯೂಯೇಷನ್ ಅನ್ನು ಸ್ಟಾರ್ಟ್ ಮಾಡುವಂಥದ್ದು. ನನ್ನ ಅನುಭವದ ಪ್ರಕಾರ, ಇನ್ ಮೈ ಎಕ್ಸ್ಪೀರಿಯನ್ಸ್ ವಾಟ್ ಐ ಹ್ಯಾವ್ ಸೀನ್, ಇಫ್ ಐ ಆಮ್ ಅ ಬಿಸ್ನೆಸ್ ಸ್ಟಡೀಸ್ ಟೀಚರ್, ನಾನು ವ್ಯವಹಾರ ಅಧ್ಯಯನವನ್ನು ಟೀಚ್ ಮಾಡ್ತಾ ಇದ್ರೂ ಐ ಕೆನಾಟ್ ಕನ್ಫರ್ಮಿಂಗ್ಲಿ ಸೇ ದಟ್ ಐ ವಿಲ್ ಗೆಟ್ ಇವ್ಯಾಲ್ಯೂಯೇಷನ್ ಆರ್ಡರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನಾನು ಬಿಸ್ನೆಸ್ ಸ್ಟಡೀಸ್ ಇವ್ಯಾಲ್ಯೂಯೇಷನ್ಗೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ದ ಡಿಸಿಷನ್ ಆಫ್ ದ PU ಡಿಪಾರ್ಟ್ಮೆಂಟ್. ಸೊ ಅವರು ಅಕೌಂಟೆನ್ಸಿಗೆ ನನ್ನನ್ನು ಹಾಕ್ಬೋದು, ಇಕನಾಮಿಕ್ಸ್ಗೆ ಕೂಡ ನನ್ನನ್ನು ಹಾಕ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್ ವಿತ್ ದ ಕಾಮರ್ಸ್ ಲೆಕ್ಚರರ್ಸ್. ಬಟ್ ಸೈನ್ಸಿನವರಿಗೆ ಆ ಥರ ಆಪ್ಷನ್ಸ್ ಇಲ್ಲ, ಆರ್ಟ್ಸಿನವರಿಗೆ ಅಂಥದ್ದು ಆಪ್ಷನ್ ಇರಲಿಕ್ಕಿಲ್ಲ. ಸೊ ಸೈನ್ಸಿನವರಿಗೆ ಅಂದರೆ ಫಿಸಿಕ್ಸ್ ಟೀಚ್ ಮಾಡ್ತಿದ್ರೆ ಅವರು ಫಿಸಿಕ್ಸ್ ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ, ಕೆಮಿಸ್ಟ್ರಿ ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ. ಬಟ್ ಕಾಮರ್ಸ್, it is a ocean. So you have to be well versed in all the subjects. Even though you are teaching business studies in your college, you should be well versed with accountancy, you should be well versed with economics also. Economics valuation kuda barbodu, business studies valuation kuda baruvanta chances ಇದೆ, accountancy kuda barbodu. So that is one thing. But no need to worry, ನಮಗೆ ಅಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡೆ ನಾವು ವ್ಯಾಲ್ಯೂಯೇಷನ್ ಅನ್ನು ಮಾಡುವಂಥದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮೊದಲೆಲ್ಲ ಒಂದು 5 years ಎಕ್ಸ್ಪೀರಿಯನ್ಸ್ ಅನುಭವ ಇದ್ದಂಥ ಉಪನ್ಯಾಸಕರಿಗೆ, ಲೆಕ್ಚರರ್ಸ್ಗಳಿಗೆ ಮಾತ್ರ ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಂಥ ಅವಕಾಶ ಕೊಡ್ತಾ ಇದ್ರು, ಅವರಿಗೆ ಮಾತ್ರ ಇವ್ಯಾಲ್ಯೂಯೇಷನ್ ಆರ್ಡರ್ ಬರ್ತಾ ಇತ್ತು. ಇನ್ ರೀಸೆಂಟ್ ಇಯರ್ಸ್, ಲೈಕ್ ಇನ್ 2-3 years ಐ ಆಮ್ ಸೀಯಿಂಗ್ ದಟ್ ಎಲ್ರಿಗೂ ಕೂಡ ಆರ್ಡರ್ಸ್ ಬರ್ತಾ ಇದೆ. ಅಂದರೆ ಈವನ್ ಇಫ್ ಯು ಆರ್ ಅ ಫ್ರೆಷರ್ ಆರ್ 1 or 2 year ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ವ್ಯಾಲ್ಯೂಯೇಷನ್ ಆರ್ಡರನ್ನು ಕಳಿಸ್ತಾ ಇದ್ದಾರೆ. ಯಾಕಂದರೆ ಬೇಗ ನಾವು ರಿಸಲ್ಟನ್ನು ಕೊಡಬೇಕು ಸ್ಟೂಡೆಂಟ್ಸಿಗೆ ಅಲ್ವಾ. ಸೊ ಬಿಕಾಸ್ ಆಫ್ ದ್ಯಾಟ್ ಆಲ್ಮೋಸ್ಟ್ ಆಲ್ ದ ಲೆಕ್ಚರರ್ಸ್ ವಿತ್ 1 or 2 years ಆಫ್ ಎಕ್ಸ್ಪೀರಿಯನ್ಸ್ ಆರ್ ಆಲ್ಸೋ ಗೆಟಿಂಗ್ ದೀಸ್ ಇವ್ಯಾಲ್ಯೂಯೇಷನ್ ಆರ್ಡರ್ಸ್. ನಾವು ಟಾಕಿಂಗ್ ಅಬೌಟ್ ದ ಇವ್ಯಾಲ್ಯೂಯೇಷನ್ ಸೆಂಟರ್. ಸೊ ಯಾವ್ಯಾವ ಸೆಂಟರಿಗೆ ನಮಗೆ ಹೋಗಲಿಕ್ಕೆ ಹೇಳಿರ್ತಾರೋ ಆರ್ಡರಲ್ಲಿ, ಆ ಸೆಂಟರ್ಗೆ ನಾವು ಆ ಟೈಮಿಗೆ ರಿಪೋರ್ಟ್ ಆಗ್ತೇವೆ. ಯೂಶ್ವಲಿ 8-8:30 ಒಳಗೆ ನಾವು ರಿಪೋರ್ಟ್ ಆಗಬೇಕು, ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಯು ಶುಡ್ ಸಿ ದ ಸೆಕ್ಯೂರಿಟಿ. ನಿಮ್ಮ ಪೇಪರ್ಸ್ಗಳು ಇಡುವಂತಹ ರೂಮ್ ಎಷ್ಟು ಸೆಕ್ಯೂರ್, ಎಷ್ಟು ಸೇಫ್ ಆಗಿರುತ್ತೆ ಅಂತ ಹೇಳಿದ್ರೆ, ದ PU ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್ ಇಟ್ ರಿಯಲಿ ವೆಲ್. ಓಕೆ, ಕಂಪೇರ್ ಟು ಎನಿ ಅದರ್ ಎಕ್ಸಾಮಿನೇಷನ್ ಕಮಿಟೀಸ್, ಐ ಫೀಲ್ PU ಡಿಪಾರ್ಟ್ಮೆಂಟ್ ಇಸ್ ಬೆಸ್ಟ್ ಇನ್ ಡೂಯಿಂಗ್ ದಿಸ್. ಎಲ್ಲ ನಿಮ್ಮ ಪೇಪರ್ಸ್ಗಳನ್ನು ಇಡುವಂಥ ರೂಮಿಗೆ ಒಂದು ಸೂಪರ್ವೈಸರ್ ಇದ್ದಾರೆ, ಅದನ್ನು ಸೀಲ್ ಮಾಡುವಂಥದ್ದು ಇರ್ಬೋದು, ಲಾಕ್ ಮಾಡುವಂತಿರ್ಬೋದು, ಅದನ್ನು ಪ್ಯಾಕೆಟ್ಸ್ಗಳಲ್ಲಿ ಸೆಪ್ರೇಟ್ ಮಾಡುವಂಥದ್ದು ಇರ್ಬೋದು. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಆಲ್ ದ ಸ್ಟಾಫ್ಸ್. ಆ ಕಾಲೇಜ್ ಆ ಸೆಂಟರ್ಗಳ ಸ್ಟಾಫ್ಗಳು ಕೂಡ ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು, ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇಟ್ಸ್ ರಿಯಲಿ ಕಮೆಂಡೇಬಲ್. ಯಾವ ಥರ ಪೇಪರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ನಿಂಗ್ 24 ಪೇಪರ್ಸ್ ಇರುತ್ತೆ, ಆಫ್ಟರ್ನೂನ್ 24 ಪೇಪರ್ಸ್ ಇರುತ್ತೆ. ಅಷ್ಟನ್ನು ನಾವು ಕರೆಕ್ಷನ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡುವಂಥದ್ದೆಲ್ಲ ಇದೆ. ನಾವು ವಿ ಆರ್ ಅಪಾಯಿಂಟೆಡ್ ಆಸ್ AEs, ಅಸಿಸ್ಟೆಂಟ್ ಎಕ್ಸಾಮಿನರ್ಸ್. ಸೊ ಅಲ್ಲಿ DCE ಅಂತ ಇನ್ನೊಬ್ರು ಇರ್ತಾರೆ, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಸ್.
ಸೊ ನಿಮ್ಮ ಪೇಪರ್ಗಳು 3 ಟೈಮ್ಸ್ ಚೆಕ್ ಆಗುತ್ತೆ, ಮಿನಿಮಮ್ 2 ಟೈಮ್ಸ್ ಆದರೂ ಚೆಕ್ ಆಗೇ ಆಗುತ್ತೆ. ಓಕೆ, ಇಟ್ ವಿಲ್ ಬಿ ಚೆಕ್ಡ್ 2 ಟೈಮ್ಸ್. ಸೊ ಡೋಂಟ್ ವರಿ, ಡೋಂಟ್ ಟೆನ್. ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಬ್ರೈಟ್ ಹ್ಯಾವ್ ದಿಸ್. ಎಲ್ಲಿಯಾದರೂ ಮಿಸ್ ಕರೆಕ್ಷನ್ ಆದರೆ, ಯಾವುದಾದ್ರೂ ಮಾರ್ಕ್ಸ್ ಹಾಕೋದು ಬಿಟ್ಟು ಹೋದರೆ, ಅಥವಾ ಟೋಟ್ಲಿಂಗ್ ಮಿಸ್ಟೇಕ್ ಆದರೆ ನನಗೆ ಅನ್ಯಾಯ ಆಗ್ಬೋದು ಅನ್ನೋದು, ಆ ಥರ ಯಾವುದೂ ಆಗೋದಿಲ್ಲ. ಇಟ್ಸ್ ವೆರಿ ಸಿಸ್ಟಮ್ಯಾಟಿಕಲಿ ಡನ್. ಓಕೆ, ಪೇಪರ್ಸ್ಗಳು ಮಿನಿಮಮ್ 2 ಟೈಮ್ಸ್ ಆದರೂ ಚೆಕ್ ಆಗೇ ಆಗುತ್ತೆ, 3 ಟೈಮ್ಸ್ ಕೂಡ ಚೆಕ್ ಆಗ್ತದೆ. ನಾನು ಹೇಳ್ತೇನೆ ಅದ್ರ ಬಗ್ಗೆ. ಸೊ ಈ DCA ಬಗ್ಗೆ ಹೇಳಿದ್ನಲ್ಲ, DCA ಅಂತ ಹೇಳಿದ್ರೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ನವರು. ಅವರು ನಾವು ಚೆಕ್ ಮಾಡಿದಂಥ ಪೇಪರ್ಸನ್ನು ಅವರು ತಿರ್ಗಾ ಚೆಕ್ ಮಾಡ್ತಾರೆ, ಇನ್ನೊಮ್ಮೆ ಚೆಕ್ ಮಾಡ್ತಾರೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಆದಂತಹ ಲೆಕ್ಚರರ್ಸ್ ಯಾರಿರ್ತಾರೆ, ಎಸ್ಪೆಷಲಿ ದೋಸ್ ಹೂ ವರ್ಕ್ ಇನ್ ದ ಗವರ್ಮೆಂಟ್ ಕಾಲೇಜಸ್ ವಿತ್ 5-7 years ಆಫ್ ಎಕ್ಸ್ಪೀರಿಯನ್ಸ್, ಅವರನ್ನು DCE ಆಗಿ ಅಪಾಯಿಂಟ್ ಮಾಡ್ತಾರೆ. ಇನ್ನು ಅಬೌವ್ ದೆಮ್ ವಿ ಹ್ಯಾವ್ ಒನ್ ಮೋರ್ ಎಕ್ಸಾಮಿನರ್, ದಟ್ ಇಸ್ ಚೀಫ್ ಎಕ್ಸಾಮಿನರ್. ಐ ಟಾಕ್ ಅಬೌಟ್ ಚೀಫ್ ಎಕ್ಸಾಮಿನರ್. DCE ಅನ್ನೋರು ಇರ್ತಾರೆ. ಸೊ ಅವರ ಅಂಡರಲ್ಲಿ 5 AEsಗಳು, 5 AEs ಅಂದರೆ 5 ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಲೈಕ್ ವಿ ಲೆಕ್ಚರರ್ಸ್, ಆ್ಯಂಡ್ ದರ್ ಇಸ್ 1 DCE. ಸೊ ಮಾರ್ನಿಂಗ್ 24 ಪೇಪರ್ಸ್, ಆಫ್ಟರ್ನೂನ್ 24 ಪೇಪರ್ಸ್, ಡಿಪೆಂಡ್ಸ್. ಕೆಲವೊಮ್ಮೆ 30-24 ಆ ಥರ ಕೂಡ ಬರುತ್ತೆ ಪೇಪರ್ಸ್ಗಳು. ನಾವು one more doubt that students have, suppose I am writing examination in Bangalore, I am a student from Bangalore, ನನ್ನ ಪೇಪರ್ಸ್ಗಳು ಬೆಂಗಳೂರಲ್ಲೇ ಚೆಕ್ ಆಗುತ್ತಾ, or will it go to different cities? No, it will be shuffled. It will be shuffled. Okay, so ನಿಮ್ಮ ಟೀಚರ್ಸ್ಗಳೇ ನಿಮ್ಮ ಪೇಪರ್ಸ್ಗಳನ್ನು ಚೆಕ್ ಮಾಡ್ತಾರಾ? ಇಲ್ಲ, there is no such concept. Take it out from your head if anybody had this in your head. Bangalore papers would go to Mangalore papers will go to Hassan, anywhere, it can go anywhere. When I was evaluating, I got papers from Hassan, from Shimoga, from Bellary, from Gadag, ಡಿಫ್ರೆಂಟ್ ಪ್ಲೇಸಸ್. ನಮಗೆ ಹೇಗೆ ಗೊತ್ತಾಗುತ್ತೆ, ಆ್ಯಕ್ಚುಲಿ ಅದರಲ್ಲಿ ಕೋಡ್ ಇರುತ್ತಲ್ಲ, GH ಅಂತ ಹಾಕ್ತಾರೆ. ಸೊ ಆ ಥರ ನಾವು ಗೆಸ್ ಮಾಡುವಂಥದ್ದು. ಟು ಬಿ ವೆರಿ ಫ್ರ್ಯಾಂಕ್, ವಿ ಆಲ್ಸೋ ಡೋಂಟ್ ನೋ ಯಾರ ಪೇಪರನ್ನು ನಾವು ಕರೆಕ್ಷನ್ ಮಾಡ್ತಾ ಇದ್ದೇವೆ, ಯಾವ ಜಿಲ್ಲೆಯಿಂದ ಬರ್ತಾ ಇದೆ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರೋದಿಲ್ಲ. ನಾವೊಂದು ಕೋಡ್ ಇರುತ್ತಲ್ಲ, ಅದನ್ನು ನೋಡಿ ಗೆಸ್ ಮಾಡೋದಷ್ಟೇ. B it may be Bellary, G it may be Gadag, ಆ ಥರ ಕೋಡ್ ನೋಡಿಕೊಂಡು ನಾವು ಗೆಸ್ ಮಾಡ್ತೇವೆ ಅಷ್ಟೇ. ಬಟ್ ನಮಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ಯಾವ ಜಿಲ್ಲೆಯಿಂದ ಬಂದಿದೆ, ಯಾವ ಪೇಪರ್ಸನ್ನು ಕರೆಕ್ಟ್ ಮಾಡ್ತಿದೆ, ಅಷ್ಟು ನಮಗೆ ಟೈಮ್ ಕೂಡ ಇರೋದಿಲ್ಲ ಅಲ್ಲಿ. ದ ಫಸ್ಟ್ ಟೈಮ್ ಐ ಹ್ಯಾಡ್ ಗಾನ್ ಫಾರ್ ಇವ್ಯಾಲ್ಯೂಯೇಷನ್, ನಾನು ನನ್ನ ಕಾಲೇಜ್ನಲ್ಲಿ ಬಿಸ್ನೆಸ್ ಸ್ಟಡೀಸ್ ಟೀಚ್ ಮಾಡ್ತಾ ಇದ್ದೆ. ಬಟ್ ನನಗೆ ಇವ್ಯಾಲ್ಯೂಯೇಷನ್ ಬಂದದ್ದು ಅಕೌಂಟೆನ್ಸಿ ಸಬ್ಜೆಕ್ಟಿಗೆ. ಸೊ ವಿಚ್ ಐ ಹ್ಯಾಡ್ ನೆವರ್ ಟಾಟ್ ಟಿಲ್ ದೆನ್. ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಬಿಸ್ನೆಸ್ ಸ್ಟಡೀಸ್ ಟೀಚಿಂಗ್ ಜೊತೆ, ನನಗೆ ಇವ್ಯಾಲ್ಯೂಯೇಷನ್ ಬಂದಿದ್ದು ಅಕೌಂಟೆನ್ಸಿ ಸಬ್ಜೆಕ್ಟಿಗೆ. ಟಾಕಿಂಗ್ ಅಬೌಟ್ ದ ಮಿತ್, ಸೊ ದೆರ್ ಈಸ್ ಒನ್ ಬಿಗ್ ಮಿತ್ ದ್ಯಾಟ್ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ ಅಂತೆ. 100 ಮಾರ್ಕ್ಸ್ ಅಂತೂ ಕೊಡೋದೇ ಇಲ್ಲ, 99, 98ಗೆ ಸ್ಟಾಪ್ ಮಾಡ್ತಾರೆ. ಎಷ್ಟು ನೀವು ಚೆನ್ನಾಗಿ ಬರೆದ್ರು ಕೂಡ 1 or 2 ಮಾರ್ಕ್ಸ್ ಡಿಡಕ್ಟ್ ಮಾಡೇ ಮಾಡ್ತಾರೆ. ಸೊ ಈ ಥರ ಮಕ್ಕಳು ಮಾತನಾಡೋದನ್ನು ನಾನು ಕೇಳಿದ್ದೇನೆ. ಸೊ ಹಾಗಾಗಿ ಐ ವಾಂಟ್ ಗಿವ್ ಅ ಕ್ಲಾರಿಟಿ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಐ ಬಿ ವೆರಿ ಫ್ರಾಂಕ್. ಓಕೆ, ಐ ಟೆಲ್ ಯು ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್. ಯೂಶುವಲ್ ಆಗಿ ಒಂದು ಇವ್ಯಾಲ್ಯೂಯೇಷನ್ ರೂಮ್ ಇರುತ್ತೆ, ಒಂದು ರೂಮ್ ಅಲ್ಲ, ತುಂಬ ರೂಮ್ಸ್ ಇರುತ್ತೆ. ಸೊ ದೇರ್ ಆರ್ 5 AEs and 1 DCE. ಸೊ ಅಲ್ಲಿ ಕೂಡ ಗ್ರೂಪ್ ಆಗಿ ಡಿವೈಡ್ ಆಗಿರುತ್ತೆ. 5 ಅಸಿಸ್ಟೆಂಟ್ ಎಕ್ಸಾಮಿನರ್ಗಳು, ಒಂದು DCE ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಕೂತಿರ್ತಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಪೋಸ್ ನಾನು 24 ಪೇಪರ್ಸನ್ನು ಬೆಳಗ್ಗೆ ಕರೆಕ್ಷನ್ ಮಾಡಿದ್ದೇನೆ. ಓಕೆ, ಐ ಕರೆಕ್ಟೆಡ್ 24 ಪೇಪರ್ಸ್. ಸೊ ಆ ಪೇಪರ್ಸ್ಗಳನ್ನು ಕರೆಕ್ಷನ್ ಮಾಡಿದ ನಂತರ ಟೋಟ್ಲಿಂಗ್ ನೀವು ಫಸ್ಟ್ ಪೇಜ್ ನೋಡಿರ್ಬೋದು, ಅದರಲ್ಲೂ ಕೂಡ 1 ಮಾರ್ಕ್ಸ್ ಸೆಕ್ಷನ್, 2 ಮಾರ್ಕ್ಸ್ ಸೆಕ್ಷನ್ ಎಲ್ಲವೂ ಇದೆ. ಸೊ ಅಲ್ಲಿ ನಾವು ಮಾರ್ಕ್ಸ್ಗಳನ್ನು ಎಂಟರ್ ಮಾಡಿ ಕ್ರಾಸ್ ಚೆಕ್ ಮಾಡ್ತೇವೆ, ಟೋಟಲ್ಸನ್ನು ಬರಿತೇವೆ. ನಂತರ DCE ಮತ್ತೆ ಚೆಕ್ ಮಾಡ್ತಾರೆ. DCE ವಿಲ್ ಚೆಕ್. ದಟ್ ಇಸ್ ವೈ ಐ ಟೋಲ್ಡ್ ಪ್ರತಿ ಪೇಪರ್ ಕೂಡ 2 ಸರಿ ಮಿನಿಮಮ್ ಆದರೂ ಚೆಕ್ ಆಗ್ತದೆ ಅಂತ. ಸೊ ನಾವು ಆಲ್ರೆಡಿ ಚೆಕ್ ಮಾಡಿರ್ತೇವೆ, ಮತ್ತೆ DCE ಇನ್ನೊಮ್ಮೆ ಚೆಕ್ ಮಾಡ್ತಾರೆ. ನಾವು ಇಫ್ ಯು ಸೀಸ್ ಎನಿ ಕರೆಕ್ಷನ್ಸ್, ಎಲ್ಲಿಯಾದರೂ ನಾವು ಹೆಚ್ಚು ಅಂಕಗಳನ್ನು ಕೊಟ್ಟಿದ್ದೇವೆ ಅಥವಾ ಕಡಿಮೆ ಅಂಕಗಳನ್ನು ಕೊಟ್ಟಿದ್ರೆ ಅವರು ಕರೆಕ್ಷನನ್ನು ಮಾಡ್ತಾರೆ. ನಂತರ ಅದನ್ನು ಅವರು ಎಂಟ್ರಿ ಮಾಡ್ತಾರೆ. ನಾವು ದರ್ ಇಸ್ ಅ ಲಿಟಲ್ ಟ್ವಿಸ್ಟ್ ಯೂರ್. ಇಫ್ ಎನಿ ಪೇಪರ್ ಗೋಸ್ ಬಿಯಾಂಡ್ 97ಗಿಂತ ಹೆಚ್ಚು ಮಾರ್ಕ್ಸ್ ಬಂದಿದ್ರೆ ಯಾವುದಾದ್ರೂ ಒಂದು ಪೇಪರ್ಗೆ, ಲೈಕ್ 98, 99, 100 ಈ 3 ಮಾರ್ಕ್ಸ್ ಬಂದಿದ್ರೆ ನಾವು ಚೆಕ್ ಮಾಡ್ತೇವೆ. ನಂತರ ನಮ್ಮ DCE ಅವರು ಚೆಕ್ ಮಾಡ್ತಾರೆ. ಸೊ DCE ಟ್ರೈ ಮಾಡ್ತಾರೆ, ಮಾರ್ಕ್ಸ್ ಎಲ್ಲಾದರೂ ಡಿಡಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಬಟ್ ಇಫ್ ಯೋರ್ ಪೇಪರ್ ಇಸ್ ವೆರಿ ಪರ್ಫೆಕ್ಟ್, ಕರೆಕ್ಟಾಗಿ ಆನ್ಸರ್ಸನ್ನು ಬರೆದಿದ್ರೆ ಎಲ್ಲಿಯೂ ಕೂಡ ಮಾರ್ಕ್ಸ್ ಕಳೆಯುವಂಥ ಅವಕಾಶವೇ ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನು ಹಾಗೆ ಇಡ್ತಾರೆ. ನಂತರ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಅಂದರೆ ನಾವು ವಿ ಹ್ಯಾವ್ ಟು ಕ್ಯಾರಿ ದ್ಯಾಟ್ ಪೇಪರ್ ಟು CE's ರೂಮ್, ದಟ್ ಇಸ್ ಚೀಫ್ ಎಕ್ಸಾಮಿನರ್ ಅಂತ ನಾನು ಒಮ್ಮೆ ಹೇಳಿದೆ. ಸೊ ಚೀಫ್ ಎಕ್ಸಾಮಿನರ್ನ ರೂಮಿಗೆ ನಾವು ಆ ಪೇಪರನ್ನು ಇಟ್ಕೊಂಡು ಹೋಗಬೇಕು. ಅಲ್ಲಿ ಅವರು ಮತ್ತೆ ಚೆಕ್ ಮಾಡ್ತಾರೆ. she or he will again recheck that paper whether everything is perfect. Now here lies the twist actually. ಏನಂದ್ರೆ ಕೆಲವೊಂದು ಎಕ್ಸಾಮಿನರ್ಸ್ಗೆ ದೇ ಆರ್ ಲಿಟಲ್ ಲೇಜಿ. ಸೊ 98, 99, 100 ಕೊಟ್ಟರೆ ನಾವು ಮತ್ತೆ ಅದನ್ನು ಚೀಫ್ ಎಕ್ಸಾಮಿನರ್ಸ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ತರಬೇಕು. ಅಲ್ಲಿ ಬೇರೆ ಎಕ್ಸಾಮಿನರ್ಸ್ ಇದ್ರೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ಯುವರ್ ಟರ್ನ್. ಬೈ ದ ಟೈಮ್ ನಿಮ್ಮ ಟೀಮ್ನವ್ರದ್ದೆಲ್ಲ ವ್ಯಾಲ್ಯೂಯೇಷನ್ ಮುಗ್ದಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಎಕ್ಸಾಮಿನರ್ಸ್, ನಾಟ್ ಎವ್ರಿ ಒನ್, ಕೆಲವೊಂದು ಲೆಕ್ಚರ್ಸ್ ಏನು ಮಾಡ್ತಾರೆ, 98, 99, 100 ಬಂದರೂ ಕೂಡ ಒಂದು ಸ್ವಲ್ಪ ಹೇಗಾದರೂ ಮಾಡಿ ಮಾರ್ಕ್ಸ್ ಡಿಡಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ನನಗನ್ಸೋದು this is where the myth came from. So ಹಾಗಾಗಿ ಈ myth ಬಂದಿರಬಹುದು, because you have to carry that paper to the room, all the way to that room. Sometimes the chief examiner's room may be just next to your evaluation room, so there no problem. But sometimes you have to walk all the way through the corridor to the last room to the CE's examiner. So ಹಾಗಾಗಿ ಒಂದು ಸ್ವಲ್ಪ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ, ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಇದೆ ಅನ್ನೋ ಮಿತ್ ಅಥವಾ ರೂಮರ್ಸ್ಗಳು ಬಂದಿರಬಹುದು. ಅಗೇನ್ ಇಫ್ ಆಲ್ ದ ಪೇಪರ್ಸ್ ಆರ್ ಗುಡ್ ಪೇಪರ್ಸ್, ಎಲ್ಲ ಪೇಪರ್ಸ್ಗಳು 97, 98, 100, ಎಸ್ಪೆಷಲಿ ಅಕೌಂಟೆನ್ಸಿಯಲ್ಲೆಲ್ಲ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲ ಪೇಪರ್ಸ್ಗಳು 98, 99, 100 ಬರ್ತಾ ಇದ್ರೆ ಚೀಫ್ ಎಕ್ಸಾಮಿನರ್ಸ್ ರೂಮ್ ವಿಲ್ ಬಿ ಫುಲ್. ಇಟ್ ವಿಲ್ ಆಲ್ವೇಸ್ ಬಿ ಫುಲ್. ಸೊ ಇಟ್ ಈಸ್ ಡಿಫಿಕಲ್ಟ್. ಸೊ ಹಾಗಾಗಿ ಎಕ್ಸಾಮಿನರ್ಸ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ಮಾರ್ಕ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇಫ್ DCE ಫೈಂಡ್ಸ್ ಇಟ್ ಔಟ್, ನಥಿಂಗ್ ಕ್ಯಾನ್ ಬಿ ಡನ್. ಆ್ಯಂಡ್ ಇಫ್ ಯೋರ್ ಪೇಪರ್ ಇಸ್ ಪರ್ಫೆಕ್ಟ್,
ವಿ ಹ್ಯಾವ್ ಟು ಗಿವ್ ಮಾರ್ಕ್ಸ್. ಓಕೆ, ಸೊ ಅಲ್ಲಿ ಮಾರ್ಕ್ಸ್ ಕಟ್ ಮಾಡುವಂತಹ ಪ್ರಶ್ನೆಯೇ ಇರೋದಿಲ್ಲ. ಆ್ಯಂಡ್ ಅಗೇನ್ ಅಬೌಟ್ ದ ವ್ಯಾಲ್ಯೂಷನ್ ಬೀಯಿಂಗ್ ಸ್ಟ್ರಿಕ್ಟ್ ಆರ್ ಲಿಬ್ರಲ್, ನಾನು ಹೇಳಿದಾಗೆ ಡಿಪೆಂಡ್ಸ್ ಅಪಾನ್ ದ ಎಕ್ಸಾಮಿನರ್ಸ್ ಮೈಂಡ್ ಸೆಟ್. ಓಕೆ, ಸೊ ಯಾವುದು ಕೂಡ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಅಥವಾ ಲಿಬ್ರಲ್ ವ್ಯಾಲ್ಯೂಯೇಷನ್ ಅಂತ ಇಲ್ವೇ ಇಲ್ಲ. ಯಾರು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅಗೇನ್ ನೋ ನೀಡ್ ಟು ವರಿ, ನೀವು ಚೆನ್ನಾಗಿ ಬರ್ದಿದ್ದೀರಾ ಪೇಪರ್, ಒಳ್ಳೆದಾಗಿ ಅಟೆಂಪ್ಟ್ ಮಾಡಿದ್ದೀರಾ, ಆಸ್ ಇಟ್ ಈಸ್ ನೀವು ಬರ್ದಿದ್ದೀರಾ ಅಂತ ಹೇಳಿದ್ರೆ ನೋ ಬಡಿ ಕ್ಯಾನ್ ಕಟ್ ಯು ಮಾರ್ಕ್ಸ್. ಓಕೆ, ಆ್ಯಂಡ್ ಹೆಚ್ಚಾಗಿ ತುಂಬ ಸ್ಟ್ರಿಕ್ಟ್ ಯಾರು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ, ತುಂಬ ಮೈನ್ಯೂಟ್ ಡೀಟೇಲ್ಸ್ ಅನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. 95+ ಸ್ಕೋರ್ ಮಾಡಿದವರು, 95, 97+ ಸ್ಕೋರ್ ಮಾಡಿದವರಿದ್ರೆ ಒಂದು ಸ್ವಲ್ಪ ನಾವು ತುಂಬ ಕೇರ್ಫುಲ್ ಆಗಿ ವೆರಿ ಡೀಟೇಲ್ ಮೈನ್ಯೂಟ್ ಅನ್ನ ನೋಡ್ಕೊಂಡು ಹೋಗ್ತೇವೆ. ಬಟ್ ಅದರ್ವೈಸ್ ವಿ ಡೋಂಟ್ ಟೇಕ್ ಇಟ್ ಇಸ್ ವೆರಿ ಸ್ಟ್ರಿಕ್ಟ್. ತುಂಬ ಸ್ಟ್ರಿಕ್ಟ್ ಅನ್ನೋದು ಇರೋದಿಲ್ಲ. ಮಾಡ್ರೇಟ್ಲಿ ದ ಪೇಪರ್ಸ್ ವಿಲ್ ಬಿ ವ್ಯಾಲ್ಯೂಡ್. ಸೊ ನಾನು ವ್ಯಾಲ್ಯೂಷನ್ ಮಾಡುವಾಗ ನೋಡಿದ್ದು ಏನು ಅಂತ ಹೇಳಿದ್ರೆ, ನಮ್ಮ DC ಹೇಳ್ತಾ ಇದ್ರು, ಕೊಟ್ಬಿಡಿ ಮಾರ್ಕ್ಸ್, ಮಕ್ಕಳು ಬರ್ದಿದ್ರೆ ಅದಕ್ಕೆ ಮಾರ್ಕ್ಸ್ ಕೊಟ್ಬಿಡಿ, ಜಾಸ್ತಿ ಡೈರೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಗಿವ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ರು. ಇನ್ನೊಂದು ಬಿಸ್ನೆಸ್ ಸ್ಟಡೀಸ್ಗೆ ರಿಲೇಟ್ ಆಗಿ ತುಂಬ ಕಾಮೆಂಟ್ಸ್ ಬರ್ತಾ ಇದ್ರು, ಸೈಡ್ ಪಾಯಿಂಟ್ಸ್ ಅನ್ನ ಬರೆದ್ರೆ ಮಾತ್ರ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಕೇಳ್ತೀರಾ. ಇಫ್ ಇಟ್ ಇಸ್ ಅ 4 marks question and you have written only the side points, ನಿಮಗೆ 2 marks ಅನ್ನ ಕೊಡಲೇಬೇಕು. ಅದು ನಮಗೆ ವ್ಯಾಲ್ಯೂಷನ್ ನಲ್ಲಿ ಹೇಳ್ತಾರೆ, ಇಟ್ ಇಸ್ ಸೆಡ್ ಇನ್ ದ ವ್ಯಾಲ್ಯೂಷನ್. 4 marks ಇದ್ರೆ 2 marks ಕೊಡಬೇಕು, 8 marks ಪ್ರಶ್ನೆ ಆದ್ರೆ ಅದಕ್ಕೆ 4 marks ಕೊಡಬೇಕು. ಬಟ್ ಸೈಡ್ ಪಾಯಿಂಟ್ಸ್ ಗಳು ನಿಮ್ಮ ಓನ್ ಆಗಿರಬಾರ್ದು. ಇಟ್ ಶುಡ್ ಬಿ ದ NCERT. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಸೈಡ್ ಪಾಯಿಂಟ್ಸ್ ಇದೆ ಅದೇ ಸೈಡ್ ಪಾಯಿಂಟ್ಸ್ ಅನ್ನ ನೀವು ಎಕ್ಸಾಕ್ಟ್ ಆಗಿ ಬರ್ದಿದ್ರೆ ನಿಮಗೆ ಡೆಫಿನೆಟ್ಲಿ 8 marks ಇದ್ರೆ 4 marks ಸಿಗುತ್ತೆ, 4 marks ಇದ್ರೆ 2 marks ಸಿಗುತ್ತೆ. 100 ಈ ತರ ಮಾರ್ಕ್ಸ್ ಇದ್ರೆ ಅದು ಇನ್ನೊಮ್ಮೆ ಚೆಕ್ ಆಗುತ್ತೆ. ಚೀಫ್ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ. ಆ ಮಾರ್ಕ್ಸ್ ಗಳನ್ನ ಮತ್ತೆ DC ಒಂದು ಬುಕ್ ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ತಾರೆ. ಮೇ ಬಿ ಇಟ್ ಇಸ್ ಫಾರ್ ದ ಸರ್ವೆ, ಐ ಡೋಂಟ್ ನೋ. ಮೇ ಬಿ ಹೈಯೆಸ್ಟ್ ಸ್ಕೋರರ್ಸ್ ಅವರದ್ದು ಸರ್ವೆ ಅಲ್ಲಿ ಪ್ರೆಸ್ ರಿಪೋರ್ಟ್ ಅಲ್ಲಿ ಕೊಡಬೇಕಾಗುತ್ತಲ್ವಾ, ಸೊ ಅದಕ್ಕೆ ಬರ್ಕೊಳ್ತಾರೆ ಇರಬಹುದು. ನಾವು ಆಫ್ಟರ್ ವಿ ಹ್ಯಾವ್ ಫಿನಿಶ್ಡ್ ಆಲ್ ದ ವ್ಯಾಲ್ಯೂಯೇಷನ್, ವಿ ಹ್ಯಾವ್ ಟು ಎಂಟರ್ ಯುವರ್ ಮಾರ್ಕ್ಸ್ ಇನ್ OMR ಶೀಟ್ ವೆರಿ ಕೇರ್ಫುಲಿ. ಆ OMR ಶೀಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನ ಅಗೇನ್ಸ್ಟ್ ಯುವರ್ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕು, ನಂತರ ಅದನ್ನ ಶೇಡ್ ಮಾಡಬೇಕು. ಸೊ ಮೊದಲಿಷ್ಟೇ ಕೆಲಸ ಇರ್ತಾ ಇತ್ತು ಅರ್ಲಿಯರ್. ಫ್ರಮ್ ಲಾಸ್ಟ್ 2-3 years what they have done that assistant examiners, they only will go and feed it in the computer. ಸೊ ಕಂಪ್ಯೂಟರ್ ಅಲ್ಲಿ ಡೇಟಾ ಎಂಟ್ರಿ ಮಾಡುವಂತ ಕೆಲಸ ಕೂಡ ಅಸಿಸ್ಟೆಂಟ್ ಎಕ್ಸಾಮಿನರ್ಸ್ ಗೆ ಹಾಕಿದ್ದಾರೆ. ಸೊ ಆ OMR ಶೀಟ್ ಅನ್ನ ನಾವು ಇಟ್ಕೊಂಡು ಲ್ಯಾಬಿಗೆ ಹೋಗಬೇಕು. ಸೊ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ನಾವು ನಮ್ಮ ಅಸಿಸ್ಟೆಂಟ್ ಎಕ್ಸಾಮಿನರ್ ನಮ್ಮ ಕೋಡ್ ಏನಿದೆ ಮತ್ತು ಪಾಸ್ವರ್ಡ್ ಅದನ್ನ ಟೈಪ್ ಮಾಡುವಂಥದ್ದು. ಸೊ ಡಿಟ್ಟು OMR ಶೀಟ್ ಯಾವ ತರ ಇದೆ ಅದೇ OMR ಶೀಟ್ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಓಪನ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ರಿಜಿಸ್ಟರ್ ನಂಬರ್ ವಿ ವಿಲ್ ಟೈಪ್ ದ ಮಾರ್ಕ್ಸ್. ಸೊ ಈ ಮಾರ್ಕ್ಸ್ ಎಂಟರ್ ಮಾಡಿದಂಥದ್ದು ಅದು ಕೂಡ ಇನ್ನೊಮ್ಮೆ ಚೆಕ್ ಆಗುತ್ತೆ. ಸೊ ಆಫ್ಟರ್ ವಿ ಹ್ಯಾವ್ ಎಂಟರ್ಡ್, ಸೊ ನಮ್ಮ ಪೂರ್ತಿ ಟೀಮಿನವರದ್ದು ಎಲ್ಲರದ್ದು ಎಂಟರ್ ಆದ ನಂತರ DCE ಮತ್ತೆ ಕೂತ್ಕೊಳ್ತಾರೆ. ಅವರು ಎಲ್ಲ OMR ಶೀಟ್ ಗಳನ್ನ ರಿಜಿಸ್ಟರ್ ನಂಬರ್ ಮತ್ತು ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನ ಮತ್ತೆ ಅವರು ಚೆಕ್ ಮಾಡ್ತಾರೆ. ಸೊ ಕ್ರಾಸ್ ವೆರಿಫೈ ಮಾಡ್ತಾರೆ. ಅಲ್ಲಿ ಕೂಡ ನಿಮ್ಮ ಮಾರ್ಕ್ಸ್ ಮಿಸ್ಪ್ಲೇಸ್ ಆಗುವಂತ ಚಾನ್ಸಸ್ ಇಲ್ಲ. ಒಂದು ವೇಳೆ ನಾವು ತಪ್ಪಿ ಮಿಸ್ಟೇಕ್ ಅನ್ನ ಮಾಡಿದ್ರು ಕೂಡ DC ವಿಲ್ ಕರೆಕ್ಟ್ ಇಟ್ ಅಗೇನ್ ಬಿಕಾಸ್ ಹಿ ಇಸ್ ಗೋಯಿಂಗ್ ಟು ಚೆಕ್ ಅಗೇನ್ ಅಲ್ವಾ. ಈ ತರ ಇರುತ್ತೆ ದ ಹೋಲ್ ಪ್ರಾಸೆಸ್ ಆಫ್ ಇವ್ಯಾಲ್ಯೂಯೇಷನ್. ಸೊ ದೆರ್ ಇಸ್ ನೋ ಚಾನ್ಸ್ ಆಫ್ ಬೀಯಿಂಗ್ ಕರಪ್ಟ್. ಎಲ್ಲಿಯೂ ಕೂಡ ಭ್ರಷ್ಟಾಚಾರ ಅಥವಾ ಕರಪ್ಟ್ ಆಗುವಂತ ಚಾನ್ಸಸ್ ಇಲ್ಲ. ಬಿಕಾಸ್ ದ ಸಿಸ್ಟಮ್ ಇಸ್ ವೆರಿ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ಇಟ್ ಈಸ್. ಐ ಥಿಂಕ್ ಎಲ್ಲ ಎಕ್ಸಾಮಿನೇಷನ್ಸ್ಗಳು ಇದೇ ತರ ಕಂಡಕ್ಟ್ ಮಾಡಿದ್ರೆ, ಫಾಲೋ ಮಾಡಿದ್ರೆ ಕರಪ್ಷನ್ಗಳು ತುಂಬಾ ಕಡಿಮೆ ಆಗ್ಬೋದು. ಇತ್ತೀಚೆಗೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ನೋಡಿದ್ದೇವೆ, PSI ನಲ್ಲಿ ಸ್ಕ್ಯಾಮ್ಸ್ ಗಳನ್ನ ನೋಡಿದ್ದೇವೆ. PU ಡಿಪಾರ್ಟ್ಮೆಂಟ್ ಇಸ್ ಒನ್ ಆಫ್ ಸಚ್ ಡಿಪಾರ್ಟ್ಮೆಂಟ್ ವಿಚ್ ಫಂಕ್ಷನ್ಸ್ ಎಫಿಷಿಯಂಟ್ಲಿ, ವೆರಿ ಎಫಿಷಿಯಂಟ್ ಕಂಪೇರ್ಡ್ ಟು ಆಲ್ ಅದರ್ ಎಕ್ಸಾಮಿನೇಷನ್ ಕಮಿಟೀಸ್ ಆರ್ ಕಮಿಷನ್ಸ್. ಸೊ ಇದೇ ಟ್ರಾನ್ಸ್ಪರೆನ್ಸಿಯನ್ನ ಎಲ್ಲ ಎಕ್ಸಾಮಿನೇಷನ್ ಕಮಿಷನ್ಸ್ಗಳಲ್ಲಿ ತಂದ್ರೆ ದ ಕರಪ್ಷನ್ ವುಡ್ ಕಮ್ ಡೌನ್ ಟು ಅ ವೆರಿ ಗ್ರೇಟ್ ಎಕ್ಸ್ಟೆಂಟ್. ಸೊ ಕಂಟಿನ್ಯೂಸ್ ಆಗಿ ಒಂದು 11-12 days ವ್ಯಾಲ್ಯೂಷನ್ ನಡೆಯುತ್ತೆ. ಸಂಡೇ ಅನ್ನೋದು ಇರೋದಿಲ್ಲ, ಸ್ಯಾಟರ್ಡೆ ಅನ್ನೋದು ಇರೋದಿಲ್ಲ. ಸೊ ಎವ್ರಿ ಡೇ ವಿ ಹ್ಯಾವ್ ಟು ರಿಪೋರ್ಟ್ ಟು ದ ಸೆಂಟರ್ ಅಂಡ್ ಫಿನಿಶ್ ದ ವ್ಯಾಲ್ಯೂಷನ್. 8:30 ಯು ಗೋ, ಬೈ 5 o'clock ಯು ಫಿನಿಶ್ ಅ ವ್ಯಾಲ್ಯೂಷನ್ ಅಂಡ್ ಕಮ್ ಹೋಮ್. ಸೊ ಆ ಥರ ಇರುತ್ತೆ. ಮೈ ಲಾಸ್ಟ್ ವ್ಯಾಲ್ಯೂಯೇಷನ್ ವಾಸ್ ಇನ್ 2020, ದಟ್ ಕೊರೋನಾ ಬ್ಯಾಚ್ ಇದಲ್ಲ. ಸೊ 2020 ಲಾಸ್ಟ್ ವ್ಯಾಲ್ಯೂಯೇಷನ್. ಅದಾದ ನಂತರ ಈ ವರ್ಷವೇ ಇರುವಂಥದ್ದು ವ್ಯಾಲ್ಯೂಯೇಷನ್. ಬಟ್ ದಿಸ್ ಇಯರ್ ಐ ಆಮ್ ನಾಟ್ ಇನ್ ಎನಿ ಕಾಲೇಜ್, ಐ ಆಮ್ ಓನ್ಲಿ ಆನ್ ಯೂಟ್ಯೂಬ್ ಫಾರ್ ನೌ. ಸೊ ದಟ್ ಇಸ್ ವೈ ಮಿಸ್ಸಿಂಗ್ ದ ವ್ಯಾಲ್ಯೂಷನ್. ಮಿಸ್ ಮಾಡ್ತಾ ಇದ್ದೇನೆ ವ್ಯಾಲ್ಯೂಷನ್ ಅನ್ನು ತುಂಬ. ಸೊ ದಿಸ್ ಇಸ್ ಹೌ ದಿ ವ್ಯಾಲ್ಯೂಷನ್ ಪ್ರಾಸೆಸ್ ಎಂಡ್ಸ್ ಅಪ್. ಆ್ಯಂಡ್ ರೆಮ್ಯುನರೇಷನ್. ಸೊ ಕೆಲವರು ಕೇಳ್ತಾರೆ, ನೀವು ಪೇಪರ್ ಕರೆಕ್ಷನ್ ಮಾಡಿರ್ತೀರಾ, ನಿಮಗೆ ಅದಕ್ಕೆ ಸಂಭಾವನೆ ಏನಾದರೂ ಸಿಗುತ್ತಾ? ಡು ಯು ಗೆಟ್ ಎನಿ ರೆಮ್ಯುನರೇಷನ್? ಡು ಯು ಗೆಟ್ ಪೇಡ್ ಫಾರ್ ದಟ್? ಎಸ್, ವಿ ಗೆಟ್ ಪೇಡ್ ಫಾರ್ ದಟ್ ಬಿಕಾಸ್ ಇಟ್ಸ್ 11-12 days continuously, constantly we are into paper corrections and there is a lot of work, lot of responsibility. So yes, we are paid. Usually local ಆಗಿದ್ರೆ ಅಂದರೆ within certain kilometers of your college, if you're going to the center, we are paid around 11,000 to 13,000. ಸೊ ಆ ಥರ ರೆಮ್ಯುನರೇಷನ್ ಇರುತ್ತೆ ಫಾರ್ 10-12 days. ಆ್ಯಂಡ್ ಡಿಪೆಂಡ್ಸ್ ಆನ್ ದ ಪೇಪರ್. ಎಷ್ಟು ಪೇಪರ್ ವ್ಯಾಲ್ಯೂ ಮಾಡಿದ್ದೇವೆ ಅದರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಯೂಶ್ವಲಿ ಆವ್ರೇಜ್ ಆಗಿ 10,000-13,000 ಫಾರ್ ದ ಲೋಕಲ್ಸ್. ಬಟ್ ಇಫ್ ದ ಲೆಕ್ಚರ್ಸ್ ಆರ್ ಟ್ರಾವೆಲಿಂಗ್ ಫ್ರಮ್ ಅ ಡಿಫ್ರೆಂಟ್ ಸೆಂಟರ್, ಬೇರೆ ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಕೂಡ ಅವ್ರಿಗೆ ಕೊಡ್ತಾರೆ. ಸೊ ದೇ ವಿಲ್ ಗೆಟ್ ಲಿಟಲ್ ಮೋರ್, ಮೇ ಬಿ ಅರೌಂಡ್ 18-20 ದೇ ವುಡ್ ಗೆಟ್ ಆವ್ರೇಜ್. ಸೊ ದಿಸ್ ಲಿಟಲ್ ಬಿಟ್ ಆಫ್ ಎಕ್ಸ್ಟ್ರಾ ಇನ್ಕಮ್ ಲೆಕ್ಚರರ್ಸ್ ಡೂ ಗೆಟ್. ಸೊ ಯೂಶ್ವಲಿ ಕಂಪನೀಸ್ಗಳಲ್ಲಿ ವರ್ಕ್ ಮಾಡೋರಿಗೆ ಬೋನಸ್, ಇನ್ಸೆಂಟಿವ್ಸ್ ಅನ್ನೋದಿರುತ್ತೆ. ಸೊ ನಮಗೆ ಸಿಗುವಂತಹ ದ ಸೋಲ್ ಇನ್ಸೆಂಟಿವ್ ಆರ್ ದ ಸೋಲ್ ಬೋನಸ್ ಇಸ್ ದಿಸ್ ಪೇಪರ್ ವ್ಯಾಲ್ಯೂಯೇಷನ್ ರೆಮ್ಯುನರೇಷನ್. ಸೊ ಎಸ್, ಇಟ್ ಈಸ್ ಲೈಕ್ ದ್ಯಾಟ್. ಅಟ್ ದ ಎಂಡ್ ವಾಟ್ ಯು ಕ್ಯಾನ್ ಪ್ರೇ, ಫೈನಲ್ ಆಗಿ ನೀವು ಕೂತ್ಕೊಂಡು ಏನು ಪ್ರೇ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಮೆಡಿಟೇಷನ್ ಮಾಡೋದಿದ್ರೆ ಒಂದು ಸ್ವಲ್ಪ ನಿಮ್ಮ ಮೆಡಿಟೇಷನಲ್ಲಿ
ಒಳ್ಳೆ ವೈಬ್ರೇಷನ್ಸ್, ಗುಡ್ ವೈಬ್ರೇಷನ್ಸನ್ನು ನಿಮ್ಮ ಎಕ್ಸಾಮಿನರ್ಸ್ಗೆ ಸೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ಲೆಟ್ ದಮ್ ಬಿ ಇನ್ ಅ ಗುಡ್ ಮೂಡ್ ಆ್ಯಂಡ್ ವ್ಯಾಲ್ಯೂ ಯೋರ್ ಪೇಪರ್ಸ್ ರಿಲಿ ವೆಲ್. ಯಾಕೆಂದರೆ ಒಮ್ಮೆ ನಾವು ಕರೆಕ್ಷನ್ ಮಾಡಿದ ನಂತರ ವೆನ್ ಇಟ್ ಗೋಸ್ ಟು ದ DC, ದೇರ್ ಆರ್ ಚಾನ್ಸಸ್ ದಟ್ 2-3 ಮಾರ್ಕ್ಸ್ ಮೇ ಇನ್ಕ್ರೀಸ್ ಆರ್ 2-3 ಮಾರ್ಕ್ಸ್ ಮೇ ಡಿಕ್ರೀಸ್ ಆಲ್ಸೋ. ಸೊ DC ಸ್ಟ್ರಿಕ್ಟ್ ಆಗಿದ್ರೆ 1-2 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಒಂದು ಸ್ವಲ್ಪ ಲಿಬ್ರಲ್ ಆಗಿದ್ರೆ 1-2 ಮಾರ್ಕ್ಸ್ ಹೆಚ್ಚು ಸಿಗುವಂಥ ಚಾನ್ಸಸ್ ಕೂಡ ಇದೆ. Sometimes it is a little luck also. Pray that your examiners are in a very good mood and they give you really nice marks. All right. So that was it for today's video. Thank you so much for watching the video till the end. See you in the next video. Till then, take care. Bye. Namaste.